ಮಧ್ಯಾಹ್ನ ಕರೆಂಟ್ ಬಂದಂದ್ರೆ ಮೋಟ್ರ್ ಚಾಲು ಮಾಡೋದ ಒಂದು 2 ಮೋಟ್ರ್ ಅದಾವು. ಕರೆಂಟ್ ಜರಾಕರ್ತ ಹೋಗಿ ಬಂದು ಅಂದ್ರೆ ಈ ಮೋಟ್ರ್ ಚಾಲು ಮಾಡ್ಬೇಕು, ಆ ಮೋಟ್ರ್ ಚಾಲು ಮಾಡ್ಬೇಕು. ಚಾಲು ಮಾಡ್ಕ್ರಿ ಹೋಗಿ ಹತ್ತು ಹುಡುಗ ಮತ್ತೆ ಕರೆಂಟ್ ಹೋದ್ರೆ ಮತ್ತೆ ನೀರು ಹಾಯೋದಿಲ್ಲ. ಅಷ್ಟು ಕಾಡ್ತಾರೆ ಕರೆಂಟ್ದವ್ರೆ. ಈ ಕರೆಂಟ್ ಹೋಗಿದ್ದು ಈಗ ಮತ್ತೆ ಅದನ್ನು ಚಾಲು ಮಾಡಿ ಮತ್ತೆ ಮ್ಯಾಗ ಹೊಂಡಿದಾನೆ. ಈಗ ಬಿಸಿಲು ಹೆಂಗೈತಿ, ಬಿಸಿಲು ಭಾಳ ಐತಿ. ಇಂಥ ಬಿಸಿಲಕ್ಕೆ ನೀರು ಇವತ್ತು ಹಾಸ್ತಾನೆ ಮತ್ತು ನಾಳೆಗೆ ಅಂದ್ರೆ ಒಣಗಿ ಬಿಡ ಐತಿ. ಇನ್ನು ಅಲ್ಲಿ ಹೋಗಿ ಮೋಟ್ರ್ ಚಾಲು ಮಾಡಿದ್ದೆ, ಇನ್ನು ಹೋಗಿ ನೀರು ಹಾಸೋದು ನೋಡೋಣ. ಈಗ ಮ್ಯಾಗಿನ ಕಟ್ಟ್ಯಾಗ ಬಾಯ್ನು ಇನ್ನೇನು ಮಾಡ್ತಾನು, ಒಂದು ಮೋಟ್ರ್ ಡ್ರಿಪ್ ಹಾಸ್ತಾನು, ಒಂದು ಮೋಟ್ರ್ ನೀರು ಹಾಸ್ತಾನು. ಎರಡೂ ನೀರು ಹಾಸೋದ ಇಲ್ಲೇ ಮ್ಯಾಗಿನ ಕಟ್ಟ್ಯಾಗ ಹಾಸ್ತಾನು, ಅದು ಆಗೈತಿ. ಇನ್ನು ಒಂದು ಇಲ್ಲೇ ಡ್ರಿಪ್ಗೆ ಬಿಟ್ಟು ಮತ್ತೊಂದು ಹಾಸ್ತಾನೆ. ಈಗ ಮುರಿದೈತೆ ನಾನು ಇದನ್ನು ಪಾನಾಲಿ ತಿರ್ವಾಕದಾನು. ಇದು ಕಡೆ ಡ್ರಿಪ್ ಕೊಂಡೈತಿ. ಈಗ ಇನ್ನು ತೆಳಗಿಂದ ಏನೈತಿ, ತೆಳಗಿಂದ ಮೋಟ್ರಕ್ಕೆ ಅಲ್ಲೇ ಕಬ್ಲು ಆನ್ ಮಾಡೈತಿ, ಅಲ್ಲಿ ಹೋಗಿ ಹಾಸ್ತಾನೆ. ಇದಟ್ಟು ಜರ ಹಚ್ಚಗೈತಿ, ಆ ಕಡೆದ ಒಣಗೈತಿ. ಇದೊಂದು ಜರ ಇದು ಡ್ರಿಪ್ ಪೈಪ್ ಐತಿ ಅಣ್ಣ, ಇದೊಂದು ಜರ ಅಷ್ಟೊಂದು ಒಣಗಿಲ್ಲ. ಮತ್ತು ಡ್ರಿಪ್ ಪೈಪ್ ಹಾಕೋದಲ್ಲಿ ಎಲ್ಲ ಒಣಗೈತಿ. ಇದು ನೋಡ್ರೆ ರಾತ್ರಿ ಡ್ರಿಪ್ ಚಾಲು ಮಾಡಿನು, ಒಂದು ಜರ ಹಸಿ ಐತಿ. ನೋಡ್ರಿ ಇದು ಲಾವಣಿ ಮಾಡಿದೆವು. ಇನ್ನು ಇಲ್ಲೇ ನೀರು ಹಸವ, ಇಲ್ಲೂ ಡ್ರಿಪ್ ಪೈಪ್ ಮಾಡಿದ ಹಾಕಿದೆವು. ಕರೆ ಇವೇನು ನೀರು ಆ ಕಡೆ ಈ ಕಡೆ ಜೀವ ಹಾಕಿದೆವು, ಅದೇನು ಬರೋಬ್ಬರ ಏನು ಅನ್ನಿಸ್ಲಿಲ್ಲ. ಅದ ಇದೆಲ್ಲ ಬೋದ್ತೀವಿ ಸುಮ್ಮನೆ. ಈಗ ನೀರುಗೆಲ್ಲ ಎಷ್ಟು ಐತಿಲ್ಲ ಸಾಲು ನೀರು ಹಸೋದ. ಈ ಉಳಿದ ಕಡೆ ಮತ್ತು ಹನಿ ಬೀಳೈತಿಲ್ಲ, ಅದೇ ಡ್ರಿಪ್ ಪೈಪ್ ಹಾಕೋದೈತಿ. ಈಗ